ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದು ವಿಷ್ಣು ಸಹಸ್ರನಾಮ ಪ್ಲೇ ಮಾಡಿಕೊಂಡು ಒಂದು 10 ನಿಮಿಷ ಮೆಡಿಟೇಷನ್, ಅಫರ್ಮೇಷನ್ಸ್, ಗ್ರಾಟಿಟ್ಯೂಡ್ ಈ ಮೂರನ್ನು ಕೂಡ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮೆಡಿಟೇಷನ್ ಮಾಡ್ತಾ ಇದ್ದು ಬ್ರೇಕ್ ಆಯಿತು ಅಂತಂದರೆ ಮೈಂಡ್ಗೆ ಎಂಥ ಡಿಸ್ಟರ್ಬೆನ್ಸ್ ಗೊತ್ತಾ ಫ್ರೆಂಡ್ಸ್, ಅದನ್ನು ಫೀಲ್ ಮಾಡಿದ್ರಿಗೆ ಗೊತ್ತಾಗುತ್ತೆ ಎಂಥ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅಂತೇಳಿ. ಇನ್ನು ಹೊರಗಡೆ ಎಲ್ಲ ಕಸ ಹೊಡೆದು ಪೂರ್ತಿ ನೆಲ ಎಲ್ಲ ಒರೆಸ್ಕೊಂಡು ಬಾಗಿಲಿಗೆ ಅರಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕ್ತಾ ಇದ್ದೀನಿ. ನನಗೆ ಗೊತ್ತು ನೀವೆಲ್ಲ ನನ್ನ ರಂಗೋಲಿನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀರಿ, ಹಾಗಂತ ಬೈಕೋಬೇಡಿ, ಆದಷ್ಟು ಬೇಗ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇವತ್ತು ತುಂಬ ಕೆಲಸಗಳಿತ್ತು ಫ್ರೆಂಡ್ಸ್, ಹಾಗಾಗಿ ಇದಾಗಿದ ತಕ್ಷಣ ಹೋಗಿ ಮಕ್ಕಳಿಗೋಸ್ಕರ ಟಿಫನ್ ಮಾಡ್ತಾ ಇದ್ದೀನಿ. ನಾನು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋದ್ರೊಳಗಡೆ ನಮ್ಮ ಪುಟಾಣಿಗಳೆಲ್ಲ ಎದ್ದು ಸ್ನಾನ ಮಾಡ್ಕೊಂಡಿದ್ರು. ಎದ್ದ ತಕ್ಷಣ ಸೀದಾ ಹೋಗಿ ಸ್ನಾನ ಮಾಡ್ಕೊಳ್ಳೋದೆ ಅವ್ರದ್ದು ಕೆಲಸ. ಇನ್ನು ನಾನು ಚಪಾತಿ ಎಲ್ಲ ಮಾಡಿಟ್ಟು ಬಂದು ಅವರಿಬ್ಬರನ್ನ ರೆಡಿ ಮಾಡಿ ನಮ್ಮ ಮಿಟಕಂಗೆ 2 ಜುಟ್ಟು ಹಾಕೊಟ್ಟು ತಿಂಡಿ ಕೂಡ ಹಾಕೊಟ್ಟು ಟಿವಿ ಮುಂದೆ ಕೂರಿಸಿದ್ದೀನಿ, ನೋಡ್ಕೊಂತ ತಿಂಡಿ ಮಾಡಿ ಅಂತೇಳಿ. ಅಷ್ಟೊಳಗಡೆ ಉಳಿದಿರುವಂಥ ಚಪಾತಿನ ಬೇಯಿಸಿ ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡಿಕೊಂಡು ಇಬ್ಬರನ್ನೂ ಸ್ಕೂಲಿಗೆ ಕಳಿಸಿದ್ದಾಯಿತು. ಹಾಗೆ ಜಯಂತ್ ಕೂಡ ರೆಡಿಯಾಗಿ ತಿಂಡಿ ತಿಂದು ಕೆಲಸ ಕೂಡ ಹೊರಟಿದ್ದಾಯಿತು. ಸೊ ನನ್ನ ಕೆಲಸಗಳು ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ ಮಿಲನ ಮೂವಿ ಹಾಕೊಂಡು ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡೆ. ತುಂಬ ದಿನ ಆಯಿತು ಸ್ಕ್ರಬ್ ಮಾಡಿ, ಹಾಗಾಗಿ ಸ್ಕ್ರಬ್ ಮಾಡಿಕೊಂಡು ಮನೆಯೆಲ್ಲ ಕಸ ಹೊಡೆದು ನೆಲ ಒರೆಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿ ಫ್ರೆಶ್ ಅಪ್ ಆಗಿ ಬರೋಡೆ 12 ಗಂಟೆ. ಇದು ನನ್ನ ಮಾರ್ನಿಂಗ್ ರೋಟೀನ್. ಹೇಗಿದೆ?